ನಿಮ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತ ಏಜ್ಗಿಂತ ನಿಮ್ಮ ದೇಹದ ಏಜು ಜಾಸ್ತಿ ಆಗಿದೆ. ಇದಕ್ಕೆ ನೀವು ಮಾಡ್ತಿರೋಂತಹ ಈ 5 ತಪ್ಪುಗಳೇ ಕಾರಣ. 5ನೇ ತಪ್ಪು, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡೇ ಇರೋದು. ಇದು ಆಫೀಸ್ ವರ್ಕ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ನೋಡ್ಕೊಂಡು ಒಂದೇ ಕಡೆ ಕೂತ್ಕೊಂಡಿರುವಂತದ್ದು. ಇದು ನಿಮ್ಮ ಬಯಾಲಜಿಕಲ್ ಏಜಿಂಗ್ ನ ಜಾಸ್ತಿ ಮಾಡುತ್ತೆ. ಅಟ್ಲೀಸ್ಟ್ 3ರಿಂದ 60 ನಿಮಿಷಕ್ಕೆ 2 ನಿಮಿಷನಾದ್ರೂ ವಾಕಿಂಗ್ ಮಾಡಿ. ಇದು ನಿಮ್ಮ ಏಜಿಂಗ್ ಪ್ರೋಸೆಸ್ ನ ಕಡಿಮೆ ಮಾಡುತ್ತೆ. ಇನ್ನ 4ನೇ ತಪ್ಪು, ನಿದ್ರೆ. ನಂಗೆ 4ರಿಂದ 5 ಗಂಟೆ ನಿದ್ರೆ ಸಾಕಪ್ಪ ಅಂತ ನೀವ್ ಹೇಳ್ತಿರ್ಬೋದು. ಆದ್ರೆ ನಿದ್ರೆ ಆಕ್ಚುಲಿ ನಮ್ಮ ರಿಕವರಿ ಟೈಮು. ನೀವು ದಿನಕ್ಕೆ ಅಟ್ಲೀಸ್ಟ್ 7ರಿಂದ 8 ಗಂಟೆನಾದ್ರೂ ನೀವು ನಿದ್ರೆ ಮಾಡ್ಲೇಬೇಕು. ಇನ್ನ 3ನೇದು, ಸ್ಟ್ರೆಸ್. ಆಕ್ಚುಲಿ ನೀವು ಸ್ಟ್ರೆಸ್ ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗತ್ತೆ. ಇದು ನಿಮ್ಮ ದೇಹವನ್ನ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಅಟ್ಲೀಸ್ಟ್ ದಿನಕ್ಕೆ 10ರಿಂದ 20 ನಿಮಿಷನಾದ್ರೂ ದೀರ್ಘ ಉಸಿರಾಟವನ್ನ ಮಾಡಿ ಅಥವಾ ಧ್ಯಾನವನ್ನಾದ್ರೂ ಮಾಡಿ. ಇನ್ನ 2ನೇದು, ಶುಗರ್ಗಿಂತ ದೊಡ್ಡ ವಿಷಯ ಯಾವ್ದೂ ಇಲ್ಲ. ನಾನ್ ಶುಗರೇ ತಿನ್ನೋದಿಲ್ಲ ಅಂತ ನೀವ್ ಹೇಳ್ತಿರ್ಬೋದು. ಆದ್ರೆ ನೀವು ತಿಂತಿರುವಂತ ಬಿಸ್ಕೆಟ್, ಟೀ, ಕಾಫಿ, ನಿಮ್ ಕೂಲ್ ಡ್ರಿಂಕ್ಸ್ ಅಲ್ಲೆಲ್ಲ ಶುಗರೇ ತುಂಬಿದೆ. ಇದ್ರಲ್ಲಿರುವಂತ AGEs ಇದು ಆಕ್ಚುಲಿ ನಿಮ್ಮ ಸ್ಕಿನ್ ಅಲ್ಲಿರುವಂತ ಕೊಲ್ಲಾಜಿನ್, ಎಲಾಸ್ಟಿನ್ ಫಂಕ್ಷನ್ ಅನ್ನ ಕಡಿಮೆ ಮಾಡುತ್ತೆ. ಬೇಗನೆ ನಿಮ್ ಸ್ಕಿನ್ ಅಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಬಯಾಲಜಿಕಲ್ ಏಜಿಂಗ್ ಜಾಸ್ತಿ ಆಗುತ್ತೆ. 1ನೇದು, ನಂಗೆ ಎಕ್ಸರ್ಸೈಸ್ ಮಾಡಕ್ಕೆ ಟೈಮೇ ಇಲ್ಲ ಮೇಡಮ್ ಅಂತ ನೀವ್ ಹೇಳ್ತಿರ್ಬೋದು. ನಾನ್ ನಿಮ್ಗೆ ಜಿಮ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಯೋಗಾನೇ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಈವನ್ ನೀವು ಮೆಟ್ಲು ಹತ್ತುವಂತದ್ದಾಗಿರ್ಬೋದು ಅಥವಾ ಬ್ರಿಸ್ಕ್ ವಾಕ್ ಮಾಡೋ ಅಂತದ್ದಾಗಿರ್ಬೋದು, ಅದು ಕೂಡ ಎಕ್ಸರ್ಸೈಸ್. ನಿಯಮಿತವಾಗಿ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಆಕ್ಚುಲಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಗೆ ಬೇಗ ರೋಗನೂ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಈ 5 ತಪ್ಪುಗಳನ್ನ ಮಾಡಬೇಡಿ. ಆಕ್ಚುಲಿ ನಮ್ಮ ಏಜು ಕ್ಯಾಲೆಂಡರ್ ಎಲ್ಲ ನಿರ್ಧಾರ ಮಾಡೋದು, ನಮ್ಮ ಲೈಫ್ ಸ್ಟೈಲ್. ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.